बसव कल्याण के सभा भवन में जमात इस्लामी हिंद बसव कल्याण की ओर से 13, 14 और 15 दिसंबर को 10वां वार्षिक 3 दिवसीय कुरान प्रवचन कार्यक्रम का आयोजन किया गया है, जिसमें मुख्य प्रवचनकार मोहम्मद कुन्ही मंगलूर मुख्य तौर पर उपस्थित रहकर कुरान प्रवचन दे रहे हैं। 13 दिसंबर को इस कार्यक्रम के पहले दिन कई गणमान्य व्यक्ति और नेतागण आदि उपस्थित रहे, जिनमें कर्नाटक मत्स्य विकास निगम के FDC की अध्यक्षा बसव कल्याण की माला बी नारायण और पूर्व MLC विजय सिंह के अलावा शंकर पुले, मनोहर महेसे और सभी धर्मों के धर्म गुरुओं के अलावा भारी संख्या में अन्य लोग शामिल हैं। इन सभी ने कुरान प्रवचन सुना। 13 दिसंबर को इस कुरान प्रवचन के पहले दिन के प्रवचन के बाद माला बी नारायण राव और अन्य ने मीडिया से बात करते हुए अपनी प्रतिक्रिया दी और इस कार्यक्रम के आयोजकों की प्रशंसा की और बधाई दी। बसव कल्याण से KP न्यूज के संवाददाता समीर शेख की रिपोर्ट। ಎಲ್ಲರಿಗೂ ನಮಸ್ಕಾರ, ನಮಸ್ತೆ, ಸಲಾಂ. ಇವತ್ತಿನ ದಿನ 10ನೆಯ ವರ್ಷದ ಕುರಾನ್ ಪ್ರವಚನ ನಡೆದಿದೆ. ಶರಣರ ಭೂಮಿ ಇದು, ಶರಣರ ನಾಡು. ಎಲ್ಲ ಸಮಾನತೆಯಿಂದ ಅಣ್ಣ ತಮ್ಮಂದರಾಗಿ ಸೋದರತ್ವವನ್ನು ಇರಬೇಕು ಅಂತ ಹೇಳಿಬಿಟ್ಟು ಇದು ಒಂದು ಸಂದೇಶವನ್ನು ಸಾರಿದೆ. ಮತ್ತು ಪ್ರತಿ ವರ್ಷವೂ 10 ವರ್ಷಗಳಿಂದ ಮೊಹಮ್ಮದ್ ಕುಂಯಿ ಅವರು ಬಂದು ಇಲ್ಲಿ ಎಲ್ಲ ನಮಗೆ ಬಸವ ಕಲ್ಯಾಣದಲ್ಲಿ ಎಲ್ಲರಿಗೂ ಪ್ರವಚನದ ಮುಖಾಂತರ ಹೇಗಿರಬೇಕು, ಹೇಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಟ್ಟಿದ್ದಾರೆ. ಅದರಿಂದ ಭಾಳಷ್ಟು ಸುಧಾರಣೆ ಆಗಿದೆ. ಮತ್ತು ಇಲ್ಲಿ ಅಂಥವ್ರು ಬಂದು ಪ್ರವಚನ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ನಮಗೆ ಸೌಭಾಗ್ಯ, ನಾವು ಹೆಮ್ಮೆ ಪಡುವಂಥ ವಿಷಯ. ಎಲ್ಲರಿಗೂ ಮತ್ತು ಒಳ್ಳೆ ಈಗಿನ ಯುವಕರಿಗೂ ಮತ್ತು ಮುಂದಿನ ಪೀಳಿಗೆಗೂ ಇದು ಸತ್ಸಂಗ ಆಗಲಿ, ಪ್ರವಚನ ಆಗಲಿ, ಇಂಥ ಕಾರ್ಯಕ್ರಮಗಳು ಬಸವ ಕಲ್ಯಾಣದಲ್ಲಿ ನಡೀಬೇಕು ಅಂತ ಬಯಸ್ತೀನಿ ನಾನು. ಮತ್ತು ಇದರಲ್ಲಿ ಕುರಾನ್ ಆಗಲಿ, ಬೈಬಲ್ ಆಗಲಿ ಮತ್ತು ಭಗವದ್ಗೀತೆ ಆಗಲಿ ಯಾವುದೂ ಬೇರೆದಿಲ್ಲ, ಎಲ್ಲ ಒಂದೇ ಸಂದೇಶ ಸಾರುತ್ತೆ ಅಂತ ಹೇಳ್ತೀನಿ. ಎಲ್ಲರಲ್ಲಿ ಶಾಂತಿ ಸಮಾಧಾನ ಇರಬೇಕು. ಯಾಕಂದರೆ ಇದು ಶರಣರ ನಾಡು, ಬಸವ ಕಲ್ಯಾಣ. ಅದಕ್ಕೋಸ್ಕರ ನಾವೆಲ್ಲರೂ ಅಕ್ಕ ತಂಗಿ ಅಣ್ಣ ತಮ್ಮರಾಗಿ ಎಲ್ಲರೂ ಒಳ್ಳೆ ರೀತಿಯಿಂದ ಸಮಪಾಲು ಸಮಪಾಲಿನಿಂದ ನಡ್ಕೋಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಿರ್ದೇಶಕರು, ಪಶುಪಾಲನಾ ಇಲಾಖೆ ಹುಮ್ನಾಬಾದ್. ಇವತ್ತಿನ ಈ ಒಂದು ಬಸವ ನಾಡಿನಲ್ಲಿ ಕುರಾನಿನ ಬಗ್ಗೆ 3 ದಿನದ ಕಾರ್ಯಾಗಾರ ನಡೀತಾ ಇದೆ. ಈ ಕುರಾನಿನ ಮುಖ್ಯ ಉದ್ದೇಶ ಎಲ್ಲ ಸಮಾಜದಲ್ಲಿ ಎಲ್ಲರೂ ಸಹೋದರರಿಂದ ಸಮಾನತೆಯಿಂದ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಾಗಾರ ಹಮ್ಮಿಕೊಂಡಿದ್ದಾರೆ. ಕಾರ್ಯಾಗಾರದಲ್ಲಿ ಆಯೋಜಕರು ಭಾಳ ಒಂದು ಒಳ್ಳೆ ಮಾತುಗಾರಿಕೆ ಕರ್ಕೊಂಡು ಬಂದು ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ಒಂದು ಏನು ಪ್ರವಚನ ನೀಡ್ತಾ ಇದ್ದಾರೆ. ಸಮಾಜದಲ್ಲಿ ಎಲ್ಲರೂ ಶಾಂತಿಯಿಂದ, ಸಹೋದರತೆಯಿಂದ, ಸಾಮರಸ್ಯದಿಂದ ನ್ಯಾಯಯುತವಾಗಿ ಬಾಳ್ಬೇಕಂತ ಹೇಳಿ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಬಹುಶಃ ನಮಗನ್ಸಿದ ಮಟ್ಟಿಗೆ ಕುರಾನಿನ ಸಂದೇಶ, ಪ್ರವಾದಿ ಮೊಹಮ್ಮದರ ಒಂದು ಸಂದೇಶ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಈ ನಮ್ಮ ಒಂದು ಸಮಾಜ ಸ್ವಚ್ಛ ಸಮಾಜ ಆಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ಈ ಒಂದು ಆಯೋಜಕರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್. ಎಲ್ಲ ನಮಸ್ಕಾರಗಳು. ನನ್ನ ಹೆಸರು GS ಲಿಂಗರಾಜ್. ನಾನು ಸಹಾಯಕ ನಿರ್ದೇಶಕ, ಸಮಾಜ ಕಲ್ಯಾಣ ಇಲಾಖೆ. ಒಂದು ವೇಳೆ ಒಂದು ದಿವಸ ಈ ಬಸವ ಕಲ್ಯಾಣ ಐತಿಹಾಸಿಕ ನಗರದಲ್ಲಿ ಕನ್ನಡ ಪ್ರವಚನ, ಕುರಾನ್ ಪ್ರವಚನ ಈ ಕಾರ್ಯಕ್ರಮ ಭಾಳ ಖುಷಿ ಆಯಿತು ನೋಡಿಕೊಂಡು. ಯಾಕಂದರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕುರಾನ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅದರ ವಾಸ್ತವಿಕತೆ ಏನಿದೆ, ಅದರ ನಿಜವಾದ ಸ್ವರೂಪ ಏನಿದೆ, ಯಾವ ಧರ್ಮವನ್ನು ಯಾವ ರೀತಿ ನಾವು ನಡ್ಕೋಬೇಕು, ಈ ಧರ್ಮದಲ್ಲಿ ಯಾವುದು ನೀತಿ ಇದೆ, ನ್ಯಾಯ ಇದೆ, ಸಮಾನತೆ ಇದೆ, ಅದನ್ನು ನಾವು ನಮ್ಮ ಜೀವನದ ಪರಿಪಾಲನೆ ಮಾಡತಕ್ಕಂಥ ಮಾತನ್ನು ಕುರಾನ್ ಪ್ರವಚನ ಮಾಡ್ತಕ್ಕಂಥ ಮಹಾನ್ ಉತ್ತಮ ರೀತಿಯಲ್ಲಿ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿಕೊಂಡು ಕುರಾನ್ ಯಥಾವತ್ತ ಭಾಗವನ್ನು ಕನ್ನಡದಲ್ಲಿ ಅದನ್ನು ಅನುವಾದ ಮಾಡ್ಕೊಂಡು ಹೇಳಿದ್ದಾರೆ. ಆ ರೀತಿ ನಾವೆಲ್ಲ ನಡ್ಕೊಳ್ಬೇಕು ಅಂತ ಮಾತ್ರ ಈ ಪ್ರತಿಯೊಬ್ಬ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಕುರಾನಲ್ಲಿ ಏನು ಹೇಳ್ತದ ಅದನ್ನು ನಾವು ಪಾಲನೆ ಮಾಡ್ಕೊಂಡ್ರೆ ಮಾತ್ರ ನಾವು ನಿಜವಾದ ಮನುಷ್ಯತ್ವವನ್ನು, ನಿಜವಾದ ಮಾನವತ್ವ ಮಾತನ್ನು ಇವತ್ತು ನಾವು ತಿಳ್ಕೊಂಡಿದ್ದೀವಿ. ಬಂಧುಗಳೇ, ಆ ರೀತಿ ನಾವೆಲ್ಲ ನಡ್ಕೊಳ್ಬೇಕು ಅಂತೇಳಿ ಹೇಳ್ಕೊಳ್ತಾ ನನ್ನ ಮಾತು. ಭಾರತೀಯ ಬೌದ್ಧ ಮಹಾಸಭಾ ತಾಲೂಕಾ ಅಧ್ಯಕ್ಷರಾಗಿ ಇವತ್ತು ಕುರಾನ್ ಏನು ಸಮಾರಂಭದಲ್ಲಿ ಇಲ್ಲಿವರೆಗೆ ಪ್ರವಚನ ಮಾಡಿದಂಥ ಅವರು ಹೆಸರಿಸದೆ ಬಹಳ ಮಾರ್ಮಿಕವಾಗಿ ಯಾವುದೇ ಧರ್ಮಕ್ಕೆ ಚ್ಯುತಿ ಬರದ ಹಾಗೆ ಎಲ್ಲ ಧರ್ಮದಲ್ಲಿ ಏನು ನ್ಯೂನತೆಗಳಿವೆ ಯಾವ ಎತ್ತಿಡಿಯದೆ ಸಮಾನವಾಗಿ ದಯೆಯಿಲ್ಲದ ಧರ್ಮದಾದ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತಕ್ಕಂಥ ಮಾತುಗಳನ್ನು ಈ ನಮ್ಮ ಬಸವ ಕಲ್ಯಾಣ ನಾಡಿನಲ್ಲಿ ಒಳ್ಳೆ ರೀತಿಯಿಂದ ಪ್ರಸ್ತುತಿಪಡಿಸಿ ನಮ್ಮೆಲ್ಲರ ಮನವನ್ನು ಗೆದ್ದಿದ್ದಾರೆ. ಅವರು ನಿಜವಾಗ್ಲೂ ಹೇಳಬೇಕಂದ್ರೆ ಜೀವನದಲ್ಲಿ ಮಾನವ ಕುಲಕ್ಕೆ ಜಯವಾಗಲಿ ಅಂತ ಹೇಳಿ
ಕುರಾನ್ನಲ್ಲಿ ನಾವು ಕಾರ್ಯಕ್ರಮ ಬಂದಿದ್ದೆವು ಬಹಳ ಸಾಫಲ್ಯವಾಗಿದೆ ಅಂತ ಹೇಳಿಕ್ಕೆ ನಾನು ವೇದಿಕೆ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಪ್ರತಿ ವರ್ಷದಂತೆ ಸುಮಾರು 10 ವರ್ಷಗಳಿಂದ ಬಸವ ಕಲ್ಯಾಣ ನಗರದಲ್ಲಿ ಬಸವ ಕಲ್ಯಾಣ ಜಮಾತೆ ಇಸ್ಲಾಮಿ ವತಿಯಿಂದ ಕನ್ನಡದಲ್ಲಿ ಆಯೋಜಿಸುವಂಥ ಈ ಕುರಾನ್ ಪ್ರವಚನ ಮೊದಲನೇ ದಿನ ಬಹಳ ಒಂದು ಯಶಸ್ವಿಯಾಗಿ ನಡೆಯಿತು. ತುಂಬ ಜನರು ಸೇರಿದರು. ಈ ಕಾರ್ಯಕ್ರಮದಿಂದ ಸಮಾಜದಲ್ಲಿ ಸಮಾನತೆ ಮತ್ತು ಭ್ರಾತೃತ್ವದ ಒಂದು ವೃದ್ಧಿಯಾಗುವಂಥ ಒಂದು ಕಾರ್ಯಕ್ರಮ. ಯಾಕಂದ್ರೆ ಇದು ಬಸವಣ್ಣವ್ರ ಕರ್ಮಭೂಮಿ. ಈ ಬಸವಣ್ಣವ್ರ ಕರ್ಮಭೂಮಿಯಲ್ಲಿ ಬಸವಾದಿ ಶರಣರು 900 ವರ್ಷಗಳ ಹಿಂದೆನೇ ಸಮಾಜದಲ್ಲಿ ಸಮಾನತೆ ತರಲು, ಸಮಾಜದಲ್ಲಿ ಭ್ರಾತೃತ್ವ ತರಲು ಬಹಳಷ್ಟು ಶ್ರಮ ಹಾಕಿದ್ದಾರೆ. ಅಂತ ಒಂದು ಕೆಲಸ ಬಸವ ಕಲ್ಯಾಣ ಜಮಾತೆ ಇಸ್ಲಾಮಿಯಿಂದ ಸುಮಾರು 10 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ. ಬಹಳ ಯಶಸ್ವಿಯಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ಹಿಂದೂ ಮತ್ತು ಮುಸ್ಲಿಂ ಸಮಾಜ ಬಾಂಧವರಲ್ಲಿ ಒಂದು ಒಳ್ಳೆ ಭಾವೈಕ್ಯತೆ, ಒಂದು ಸಂದೇಶ ಸಾರುವಂತ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಪ್ರತಿ ವರ್ಷ ಇದು ಇದೇ ರೀತಿ ನಡೀಲಿ. ಬಹಳ ನಮ್ದು ಪ್ರವಚನಕಾರಂತ ಮೊಹಮ್ಮದ್ ಕುಂದಿ ಸಾಹೇಬರು ಬಹಳ ಅದ್ಭುತವಾದ ಕನ್ನಡದಲ್ಲಿ ಪ್ರವಚನ ಮಾಡ್ತಾ ಇದ್ದಾರೆ. ಕುರಾನ್ ಇರ್ತಕ್ಕಂಥ ಏನು ವಿಷಯಗಳವ, ಮೊಹಮ್ಮದ್ ಪೈಗಂಬರ್ ಅವರು ದೇವರ ಒಂದು ಸಂದೇಶವನ್ನು ಈ ಜಗತ್ತಿಗೆ ನೀಡಿದ್ದಾರೆ. ಆ ಸಂದೇಶಗಳನ್ನು ಕನ್ನಡದಲ್ಲಿ ಎಲ್ಲಾ ಹಿಂದೂ ಸಮಾಜ ಬಾಂಧವರಿಗೆ ಮನಮುಟ್ಟುವಂತೆ ಅವರು ಪ್ರವಚನ ಮಾಡ್ತಾ ಇದ್ದಾರೆ. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ತಾ ಇದೆ. ಜಮಾತೆ ಇಸ್ಲಾಮಿ ಇಂದವರಿಗೆ ನನ್ನ ವತಿಯಿಂದ ಕೂಡ ತುಂಬ ಧನ್ಯವಾದ ತಿಳಿಸಿ ನಾನು ಮಾತನಾಡ್ತೀನಿ. ಬಸವ ಕಲ್ಯಾಣದ ಬಸವಣ್ಣನವರ ಕರ್ಮಭೂಮಿಯಲ್ಲಿ ಕುರಾನ್ ಪ್ರವಚನ ಕಾರ್ಯಕ್ರಮ ಸುಮಾರು 10 ವರ್ಷಗಳಿಂದ ಸತತವಾಗಿ ನಡೀತಾ ಇದೆ. ಅದಕ್ಕೆ ಆಯೋಜನೆ ಮಾಡಿರುವಂತಹ ಪ್ರಮುಖರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಕುರಾನ್ ಪ್ರವಚನದ ಉದ್ದೇಶ ಏನಂತಂದ್ರೆ, ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಒಂದಾಗಿರ್ಬೇಕು, ಎಲ್ಲರಲ್ಲಿ ರೀತಿ ವಿಶ್ವಾಸ ಮೂಡಬೇಕು, ಯಾವುದೇ ತಾರತಮ್ಯ ಮಾಡಲಾರ್ದೇನೆ ನಾವು ಬದುಕು ಕಂಡುಕೊಳ್ಬೇಕು ಅಂತನ್ನುವಂತಹ ಒಂದು ಉದ್ದೇಶದೇ ಈ ಕುರಾನ್ ಪ್ರವಚನದ ಒಂದು ಸಾರಾಂಶ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ.